ಎಲ್ಲರ ವಾಯ್ಸ್ ಮಾಡ್ತೀಯಾ? ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡಲಿ. ನನಗೇನು ಗೊತ್ತಂದ್ರೆ ಆ್ಯಂಕರ್ ಹೇಳಿದ್ರಲ್ಲ ಎಲ್ಲರ ವಾಯ್ಸ್ ಮಾಡ್ತಾರೆ ಅಂತ. ಮಾಡೋ ನಿಮ್ಮ ಚಿಕ್ಕಪ್ಪ ಕರಿಯಪ್ಪ ಮಾಡ್ತೀನಿ ಅಂದೆ. ಅವರೆಲ್ಲಿದ್ದಾರೆ? ಸತ್ತ 30 ವರ್ಷ ಆಯ್ತು. ವಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿನಿಮೆಯ ಧ್ವನಿ ನೋಡೋಣ. ನಮ್ಮ ಗುಲ್ಬರ್ಗ ಜನತೆ ಚಪ್ಪಾಳೆ ಕೊಡ್ತೀರಿ. ನಮ್ ಜೊತೆ ಇಲ್ಲ, ಎಲ್ಲರಲ್ಲಿ ಸ್ಟಾರ್ ತರ ಇದ್ದಾರೆ, ನಕ್ಷತ್ರ ತರ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕಂದ್ರೆ ರಾಜಕಾರಣಿಗಳಿಗೆ 5 ವರ್ಷ ಮಾತ್ರ ಅಧಿಕಾರ. ನಾವು ರೈತರ ಮಕ್ಕಳು, ಸಾಯೋ ತನಕ ನಾವು ರಾಜರಯ್ಯ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರನಲ್ಲೇ ಇಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು, ಆದ್ರೆ ನಿಮ್ಮೆಲ್ಲರ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯ್ತಾನ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಹುಟ್ಟಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ. ನಿಮ್ಮನ್ನೆಲ್ಲ ಭೂಮಿಗೆ ತಂದಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ, ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದಾ ಹೌದಾ. ನಮ್ಮ ಅಂಬರೀಷ್ ಅಣ್ಣ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರ ಒಂದು ಧ್ವನಿ. ಹೇಳ್ರಪ್ಪ, ಹೇಳ್ರ. ಇಲ್ಲ, ಚಾನ್ಸೇ ಇಲ್ಲ, ನಾವೇ. ಅದಕ್ಕೆ ಹೇಳೋದು, ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಅಂದ್ರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾಡು ನುಡಿ ಉಳಿಸುವಂತ ಒಂದು ಸಂಘಟನೆ. ಆದ್ರಿಂದ ಇಂಥ ಒಂದು ಸಂಘಟನೆಗೆ ಬಂದು ನಾನು ಮಾತನಾಡೋದು ಬಹಳ ಸಂತೋಷ ಆಗುತ್ತೆ. ನಾವು ಸಿನಿಮಾದವ್ರು ನಿಮ್ಗೆ ಏನು ಮಾಡಿಲ್ಲ, ಆದ್ರೆ ಕಲಾವಿದರಂದ್ರೆ ಚಪ್ಪಾಳೆ ತಟ್ತೀರಿ. ಅದಕ್ಕೆ ಉದಾಹರಣೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಯಾಕಂದ್ರೆ ಅವರು ಮಾಡಿದ್ದೇ ಬೇರೆ. ಅವ್ರನ್ನ ನೋಡಿದ ಮೇಲೆ ನಮಗನ್ಸಿದ್ದು, ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ, ಸತ್ತ ಮೇಲೆ ಹೆಸರಿರುತ್ತೆ ಉಸಿರಿರಲ್ಲ. ಆದ್ರೆ ಹೆಸರು ಉಳ್ಕೋಬೇಕು ಅಂದ್ರೆ 4-6 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಅದು ಯಾವತ್ತು ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಹಾಲು ಗಿನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ ಅಂತ ಕುಂತ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳ್ತಾ ಇದೀವಿ, ನಮ್ಮ ಕರ್ನಾಟಕ ಅಂತಂದ್ರೆ ಕನ್ನಡ ಭಾಷೆ ಚಂದ, ಕನ್ನಡ ನುಡಿ ಚಂದ, ಕರ್ನಾಟಕದ ಜನಪದ ಚಂದ. ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡಬೇಕು ಸ್ನೇಹಿತರೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ, ಆದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ. ಅದನ್ನು ಮಾತಾಡೋದಕ್ಕೆ ಅವಮಾನ ಪಟ್ಕೋಬಾರ್ದು ಅಂತ ಹೇಳ್ತಾ ಕೆಲವರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ. ನನ್ನ ಸ್ಮಾರಕ ಎಲ್ಲೂ ಇಲ್ಲ. ನೀವು ಆಟ ಹೋಗ್ಬೇಕಾದ್ರೆ ಹಿಂದಿನ ಮುಂದಿನ ನನಗೋಸ್ಕರ ಎಷ್ಟು ಜಾಗ ಕೊಟ್ಟು ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲ್ಲ ಶಂಕರಣ್ಣ ಅವ್ರಿಗೆ ಅದೇ ಸ್ಮಾರಕ. ಹಾಗೇನೆ ವರನಟ ಪದ್ಮಭೂಷಣ ಗಾನ ಗಂಧರ್ವ ರಾಜ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣವರ ಒಂದು ಧ್ವನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನುಡಿ ಚಂದ, ಕನ್ನಡದ ಜನ ಚಂದ, ಕನ್ನಡಿಗರ ಮನಸ್ಸು ಅಂದವೋ ಅಂದ. ನಾನು 3ನೇ ಕ್ಲಾಸ್ ಓದ್ದೋನು, ನನಗಿಲ್ಲಿ ಗೊತ್ತಿಲ್ಲ, ನಾನೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವುಗಳೇ ನನಗೆ ಒಂದೊಂದು ಬಣ್ಣ ಹಾಕಿ ನೀನೇ ರಾಜ್ಕುಮಾರ್ ಅಂತ ಹೇಳಿದ್ರಿ. ನೀನೇ ರಣಧೀರಿ ಕಟ್ಟಿರುವ ಬಂಗಾರದ ಮನುಷ್ಯ, ಪದ್ಮಭೂಷಣ, ದಾದಾ ಸಾಹೇಬ್. ಇದೆಲ್ಲದಕ್ಕೂ ಕಾರಣ ಯಾರು? ಈ ನನ್ನ ಅಭಿಮಾನಿ ದೇವರುಗಳು. ನಿಮ್ಮ ಚಪ್ಪಾಳೆಯಿಂದ ಒಬ್ಬ ಕಲಾವಿದ. ನಾನು ಹೇಳಿದೆ ಅಭಿಮಾನಿಗಳೆಲ್ಲ ಅವರು ಅಭಿಮಾನಿ ದೇವರುಗಳು ಅಂತ. ಆದ್ರೆ ಈ ಅಭಿಮಾನಿ ದೇವರುಗಳು ನಮ್ಮ ಪುತ್ರ ಅಪ್ಪುನ ನೀವುಗಳ ದೇವರು ಮಾಡಿದ್ರಿ. ಅಪ್ಪನ ಮೀರಿಸಿದ ಮಗ ಅಪ್ಪು ಅಂತ ತೋರಿಸ್ಕೊಟ್ರಲ್ಲ, ಇನ್ನೇನು ಬೇಕು? ಆದ್ರಿಂದ ನಾವೆಲ್ಲೂ ಹೋಗಿಲ್ಲ, ನಿಮ್ ಜೊತೆ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರೆ ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ನಮ್ಮ ಒಂದಷ್ಟು ಧ್ವನಿಗಳು ಕೇಳ್ತಾರೆ. ಅದರಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, 4-5 ಜನ ಬಂದು ಮಾತಾಡಿದ್ರೆ ಹೇಗಿರುತ್ತೆ. ಕೇವಲ ರಂಜನೆಗಾಗಿ ನಾವು ಯಾವುದೇ ಪಕ್ಷದ ವಕ್ತಾರಲ್ಲ, ಕೇವಲ ಹಾಸ್ಯ ಕಲಾವಿದರಾಗಿ ನಿಮ್ಮ ರಂಜಿಸೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ತಾ, ಈಗ ಮೊದಲಿಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ.
ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂದವರಿಗೆ ನಿಮ್ಮ ಕುಮಾರಸ್ವಾಮಿ ಅವ್ರು ಮಾಡ್ತಕ್ಕಂಥ ನಮಸ್ಕಾರಗಳು ನೋಡಿ. ನಾನು ಬಂದ ತಕ್ಷಣ ಗುಲ್ಬರ್ಗದಲ್ಲಿ ಚಪ್ಪಾಳೆನೇ ತಟ್ತಾ ಇಲ್ಲ. ಪಾಪ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈಗೇನು ಪ್ರಯೋಜನ ಇಲ್ಲ ಬಿಡಿ. ಒಂದು 8 ತಿಂಗಳಿಂದ ಹೊಡೆದಿದ್ರೆ ನಮಗೊಂದು ಪೋಸ್ಟ್ ಸಿಗ್ತಾ ಇತ್ತು. ಇನ್ನೇನು ಮಾತಾಡೋಕ್ಕಾಗೋದಿಲ್ಲ ಬ್ರದರ್. ಇಲ್ಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಕಾಫಿ ಕರೆದಿದ್ದಾರೆ. ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರಗಳು. ಹಾಗೇನೆ ನಿಮ್ಮ ಮುಂದೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಾದರೂ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ರಾಜ್ಯಾಧ್ಯಕ್ಷರು, ಈ ಅಧ್ಯಕ್ಷರು ಎಲ್ಲರೂ ಕರೆದಿದ್ರೆ ಮಾತಾಡಿ ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಬಂದಿದೆ ಗುಲ್ಬರ್ಗದಲ್ಲಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರು ಕರೆಸಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಯಾರು ಕಳ್ಸಾಚಿಗವ್ರು ಆಯ್ತು ಕೊಡ್ತಾರೆ, ಕೂತ್ಕೊಳ್ಳಪ್ಪ. ಹೊಡಿರಿ ಕಪಾಲ್ಗೆ ಅವ್ರಿಗೆ. ಏನ್ ಕುಡ್ಕೊಂಡ್ ಬಂದಿದೀಯ ನೋಡಿ. ನಾನು ಬಂದ ತಕ್ಷಣ ಹೌದಾ ಹುಲಿಯ ಯಾರೋ ಉತ್ತರ ಕರ್ನಾಟಕದಲ್ಲಿ ಯಾರು ಹೇಳಿದ್ದು. ಇವತ್ತು ಜೈ ಕರ್ನಾಟಕ ಸಂಘಟನೆ ನನಗೆ ರಾಜ್ಯಾಧ್ಯಕ್ಷರು ಜಗದೀಶ್ ಅವರು ಬರಲೇಬೇಕು ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಅವರು ಗುಲ್ಬರ್ಗದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಸಿದ್ದಾರೆ. ಅಡ್ವರ್ಟೈಸ್ಮೆಂಟು ಚೆನ್ನಾಗಿದೆ ಅಲ್ವಾ? ಏನೇ ನಿನ್ ಪ್ರಾಬ್ಲಮ್ಮು? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ನಿನ್ನೆ ಬಸ್ ಎತ್ಕೊಂಡು ಹೋದವಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡ್ಬಿಟ್ರಿ ಸಿದ್ದರಾಮಯ್ಯ ಅವ್ರೆ. ಹೆಂಗಸರ ಮನೇಲೇ ಇರ್ತಾ ಇಲ್ಲ. ಗಂಡಸರ ಊಟಕ್ಕೆ ಏನ್ ಮಾಡೋದು? ಇಂದಿರಾ ಕ್ಯಾಂಟೀನ್ ಇಲ್ವೇನೆಯಾ? ಹೋಗಿ ಊಟ ಮಾಡೋ 5 ರೂಪಾಯಿ ಕೊಟ್ಬಿಟ್ಟು. ಅಲ್ಲಪ್ಪ, ಹೆಂಗಸರಿಗೆ ಪಾಪ ಉಪಯೋಗ ಆಗಲಿ ಅಂತ ಮಾಡಿದ್ರೆ ಹುಡುಗೇನು ಒಟ್ಟೋರಿ ವಾರ ಪಾರ್ಟಿ ಮಾಡ್ತಿದ್ದ ಪಾಪ ಹೆಂಗಸ್ ಹೋಗ್ಲಿ ಬಿಡಿ ಧಾರ್ಮಿಕ ಸ್ಥಳಗಳಿಗೆ ಅಲ್ವಾ? ನೋಡಿ ಇಲ್ಲ ಬೀಳ್ತಾವ್ರೆ. ಸಿದ್ದರಾಮಯ್ಯನವರೇ, ನೀವು ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ. ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡ್ಕೊಡಿ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಬೊಕ್ಕಸದಲ್ಲಿ ಹಣ ಇಲ್ಲ. ಇರ್ಲಿ ಆಯ್ತು. ಏನಪ್ಪ ಕರಿಬಡಿ ಮಾಲೀಕನ? ನನಗೇನು ಗೊತ್ತು? ಯಾರಿಗ್ರಿ ಗೊತ್ತು? ಕರಿಬಡಿ ಮಾಲೀಕ ಹುಡುಕಕ್ಕೆ ನಾನು ಹೇಳ್ತೀನಿ ಗೃಹ ಮಂತ್ರಿಗಳಿಗೆ. ಆಯ್ತು, ಈಗ ಎಲ್ಲರೂ ಕಾರ್ಯಕ್ರಮ ಚೆನ್ನಾಗಿದೆ. ನಿಮ್ ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವ್ರು ಬಂದಿದ್ರು. ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಬಂಧುಗಳೆಲ್ಲ ನಮಸ್ಕಾರ. ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಕೈ ನಡೆಸೋದಿಲ್ಲ ಸ್ವಾಮಿ. ನಾನು ಈಗ ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಈಗೀಗಾಗಿದೆ. ಏನ್ ಯಡಿಯೂರಪ್ಪನವ್ರು ಏನು ಕೆಲಸ ಮಾಡಿಲ್ವೇನು? 5 ವರ್ಷ ಕತ್ತೆ ಕಾಯ್ತಿದ್ವೇನು? ಯಾರಿಗೆ ಮಾತನಾಡೋದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಯಾರು ಹೌದಾವಲಿ ಅನ್ನೋದು? ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಇವ್ರು ಹೌದಾವಲಿ, ಅವ್ರು ರಾಜಾವಲಿ. ಮಧ್ಯೆ ಒಬ್ರು ಟ್ರಿಲ್ಲರ್ ಕಟ್ಟಿಕೊಂಡು ಹಿಂದ್ಗಡೆ ಕೂತಿದ್ರು. ನೀನ್ ಯಾರಪ್ಪ ಅಂದೆ? ಹೆಬ್ಬುಲಿ. ಬಹಳ ಕಷ್ಟ ಯಾವ್ಯಾವ ಹುಲಿಗಳು ಬರ್ತವೆ. ಒಟ್ಟಿನಲ್ಲಿ ಹುಲಿ ಅಂತ ಹೆಸರಿಟ್ಕೊಂಡಿರೋರು ದಯವಿಟ್ಟು ಉಗುರು ಜೋಪಾನ ಡಿಮ್ಯಾಂಡ್ ಅಂತ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಇದ್ರು ಅಜ್ಜಮಂತ್ರಿಗಳು. ಅವ್ರು ಬಂದು ನಿಮ್ಗೆಲ್ಲ ಒಂದು ಕಂಗ್ರಾಚುಲೇಷನ್ ಹೇಳಿದ್ರೆ ಹೇಗೆ ಹೇಳ್ತಾ ಇದ್ರು ಅಜ್ಜಮಂತ್ರಿಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವರು. ಲಾಟ್ರಿ ಏನ್ ಸರ್ದು ನಾನು ಹೇಳ್ತಾ ಇದ್ದೆ. ಜಯ ಕರ್ನಾಟಕ ಸಂಘಟನೆ ನಮ್ದು ರೀ. ಕನ್ನಡ ಬೆಳೆಸೋಕಿರೋದು ನಾನು ಹೇಳ್ತಾ ಇದ್ದೆ. ಅವಲ್ಲ ಚಪ್ಪಾಳೆ ತಟ್ಟಬೇಕು ನೀವು. ಕನ್ನಡ ಸಂಘಟನೆ ಕಾರ್ಯಕ್ರಮ ನೋಡಿ, ಅದನ್ನೇ ನಾನು ಹೇಳ್ತಾ ಇದ್ದೆ. ಕಾರ್ಯಕ್ರಮ ಚೆನ್ನಾಗಿ ಮಿಸ್ಟರ್ ಸೂರ್ಯ, ನಿಮ್ಗೆ ಒಳ್ಳೇದಾಯ್ತದ. ಮಳೆ ಬಂದ್ರಿಂದ ಮಳೆ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ತೆಗಿತಾರೆ. ದೇವ್ರ ಒಳ್ಳೇದು ಮಾಡ್ತದ ನನಗೆ. ನಿನ್ ಜನ್ಮಕ್ಕೆ ಹೋಗು. ಕಂಜಾಜುಲೇಷನ್. ಜಯ ಕರ್ನಾಟಕ ಹಬ್ಬ ಲಾಟ್ರಿ. ಥ್ಯಾಂಕ್ ಯು. ಹಾಗೇನೆ ನಿಮ್ಮ ಮುಂದೆ ಇನ್ನೊಬ್ರು ಬರ್ತಾ ಇದ್ದಾರೆ. ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು. ಅವ್ರು ಬಂದಿದ್ರು. ಅವರು ಕೂಡ ಹೇಗೆ ಮಾತನಾಡ್ತಾ ಇದ್ರು ನೋಡೋಣ. ವಾಟಾಳ್ ನಾಗರಾಜ್ ಅವರ ಧ್ವನಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು. ಇರ್ಲಿ, ನಾನು ಬರ್ಬೇಕಾದ್ರೆ ಮಲ್ಲಿಕಾರ್ಜುನ್ ಅವ್ರಿಗೆ ಹೇಳಿದ್ದೆ ತಮಟೆ ಶಬ್ದ ಬರಬೇಕು ಅಂತ. ತಮಟೆ ಶಬ್ದ ಮಾಡಿಲ್ಲ. ಎಲ್ಲಿ ಬಿಡಿ ಸೇರಕ್ ಹೋದ್ರು ಅವರು.
ಬರ್ಲಿ